ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಬಯಲುಸೀಮೆ ಹುಡುಗ ತಿಪ್ಪೇಶ್ ಕನ್ನಡಿಗ ಮಾಡುವ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು ಹಾಗೂ ನಮಸ್ಕಾರಗಳು ಅಂತ ಹೇಳ್ತಾ ನಾನು ಈ ದಿನ ಬಂದಿದ್ದೀನಿ. ಇಂದು IDFC ಫಸ್ಟ್ ಬ್ಯಾಂಕ್ ಅವರ 5ನೇ T20 ಮ್ಯಾಚ್ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಒಂದು ಪಂದ್ಯದ ಬಗ್ಗೆ ಮಾತಾಡೋದಕ್ಕೆ. ಒಂದು ಅದ್ಭುತವಾದ T20 ಕ್ರಿಕೆಟ್ ಬ್ಯಾಟ್ಸ್ಮನ್ಗಳಿಗೆ ಸ್ವರ್ಗ ಇರ್ತಕ್ಕಂಥ ತಿರುವನಂತಪುರದಲ್ಲಿ ನಮ್ಮ ಒಂದು ಭಾರತೀಯ ಬ್ಯಾಟ್ಸ್ಮನ್ಗಳು ಒಂದು ಅದ್ಭುತ ಆಟ ಆಡಿದ್ರು. ಆದ್ರೂ ಲೋಕಲ್ ಬಾಯ್ ಆಗಿರ್ತಕ್ಕಂಥ ಸಂಜು ಸ್ಯಾಮ್ಸನ್ ಅವರು ಎಂದಿನಂತೆ ಸತತ 5 ಮ್ಯಾಚ್ಗಳಲ್ಲಿ 5ನೇ ಮ್ಯಾಚ್ ಸಹ ವಿಫಲರಾದ್ರು. ಲೋಕಲ್ ಬಾಯ್ ಅಂದ್ರೆ ಪಿಚ್ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಇರುತ್ತೆ, ಅದ್ರ ಬಗ್ಗೆ ಅರಿವು ಇರುತ್ತೆ, ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಅಂತದ್ರಲ್ಲಿ ಅಂತ ಪಿಚ್ ಅಲ್ಲಿ ಮತ್ತೊಮ್ಮೆ ಸಂಜು ಸ್ಯಾಮ್ಸನ್ ಅವರು ಹೇಳಿದ್ರು. ಫರ್ಗ್ಯೂಸನ್ ಅವರ ಒಂದು ಅದ್ಭುತ ಎಸೆತಕ್ಕೆ ಔಟ್ ಆದ್ರು. ಅದಾದ್ಮೇಲೆ ಬಂದಿರ್ತಕ್ಕಂಥ ಇಶಾನ್ ಕಿಶನ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಇಶಾನ್ ಕಿಶನ್ ಅವ್ರಿಗೆ ಒಂದು ಒಳ್ಳೆ ಅದ್ಭುತವಾದ ಪಾರ್ಟ್ನರ್ಶಿಪ್ ಕೊಡ್ತಕ್ಕಂಥ ಟೈಮಲ್ಲೇ ಅಭಿಷೇಕ್ ಶರ್ಮಾ ಅವರು ಮಗೇನ್ ಮತ್ತೆ ಅಭಿಷೇಕ್ ಶರ್ಮಾ ಅವರು ಲಘು ಮತ್ತೆ ಫರ್ಗ್ಯೂಸನ್ ಅವರಿಗೆ ಔಟ್ ಆಗಿದ್ದಾರೆ. ಅದಾದ್ಮೇಲೆ ನಡೆದಿದ್ದೆ ಒಂದು ಅದ್ಭುತ ಜೊತೆ ಆಟ. ಸೂರ್ಯಕುಮಾರ್ ಯಾದವ್, ಭಾರತ T20 ಕ್ರಿಕೆಟ್ ನ ನಾಯಕನಾಗಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಹಾಗೂ ಈಗ ರೀಸೆಂಟ್ ಸ್ಟಾರ್ ಆಗಿ ಬೆಳಿಬೇಕಂತಂದು ಹೇಳಿ ಬಂದಿರ್ತಕ್ಕಂಥ ಒಂದು ವರ್ಷದಿಂದ ಪತ್ತೇನೆ ಇಲ್ದಿರ್ತಕ್ಕಂಥ ಒಂದು ಅದ್ಭುತ ಬ್ಯಾಟ್ಸ್ಮನ್ ಮಾಂತ್ರಿಕ ಕಾವ್ಯ ಮಾರನ್ ಅವರ ನೆಚ್ಚಿನ ಹುಡುಗ, ನಮ್ಮ ಹೈದರಾಬಾದ್ ತಂಡದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್, ಮೂಲತಃ ಜಾರ್ಖಂಡ್ ರಾಜ್ಯದವನಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಇಶಾನ್ ಕಿಶನ್. ಒಂದು ಅದ್ಭುತ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಹಂಗೆ ಗಾಳಿ ಒಳಗಡೆ ತೇಲಿ 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 ತೆಗೆಯೋದು 10 ಸಿಕ್ಸರ್ಗಳನ್ನ ಹೊಡೆದು ಸ್ಯಾಂಟ್ನರ್ ಅವರಲ್ಲಿ ಬೌಲಿಂಗ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ಸ್ ಡಬಲ್ 6 ಹೊಡೆದು ಒಂದು ಸೆಂಚುರಿ ಮಾಡಿಸಿದ್ರು. ಸೆಂಚುರಿ ಆದ ತಕ್ಷಣ ಅವರು ಔಟ್ ಆದ್ರು. ಅವ್ರು ಔಟ್ ಆದ್ಮೇಲೆ ಹಾರ್ದಿಕ್ ಪಾಂಡ್ಯ ಬಂದ್ರು. ಹಾರ್ದಿಕ್ ಪಾಂಡ್ಯನು ಚೆನ್ನಾಗಿ ಆಟ ಆಡಿದ್ರು. ಹಾರ್ದಿಕ್ ಪಾಂಡ್ಯನು ಔಟ್ ಆದ್ರು. ಅದಾದ್ಮೇಲೆ ಶಿವಮ್ ದುಬೆ ಹಾಗೂ ರಿಂಕು ಸಿಂಗ್ ಮ್ಯಾಚ್ ಕ್ಲೋಸ್ ಮಾಡಿ 271 ರನ್ ಹೊಡೆದ್ರು. ನೋಡಿ, ಬ್ಯಾಟ್ಸ್ಮನ್ ಗಳಿಗೆ ಸ್ವರ್ಗನೇ ಆಗಿರ್ತಕ್ಕಂಥ ಒಂದು ಪಿಚ್ ಅಲ್ಲಿ 271. ಸೂರ್ಯಕುಮಾರ್ ಯಾದವ್ ಟಾಸ್ ಎಲ್ಲ ಹೇಳಿದ್ರು. ಏನಪ್ಪಾ ಅಂತಂದ್ರೆ ನಮ್ಗೇನಾದ್ರು ವರ್ಲ್ಡ್ ಕಪ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಂತ ಚಾನ್ಸ್ ಬಂತಂದ್ರೆ ಡ್ಯೂ ಅಲ್ಲಿ ನಾವು ಹೆಂಗೆ ಡಿಫೆಂಡ್ ಮಾಡ್ಬೇಕು ಅಂತಂದ ಹೇಳಿ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಂಗಾಗಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿ ಅದನ್ನ ನಾನು ಚಾಲೆಂಜಿಂಗ್ ಆಗಿ ತಗೊಂಡು ನಾನು ಫೇಸ್ ಮಾಡ್ತೀನಿ ಅಂತಂದ ಹೇಳಿದ್ವಿ. ಅದೇ ರೀತಿಯಾಗಿ ಚಾಲೆಂಜಿಂಗ್ ಆಗಿ ತಗೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಜೊತೆ ಆಟ ಆಡಿ ಇಶಾನ್ ಕಿಶನ್ ಅವ್ರ ಜೊತೆ ತುಂಬಾ ಚೇಸಿಂಗಬಲ್ ಆಗದೆ ಇರತಕ್ಕಂತ ಒಂದು ಟಾರ್ಗೆಟ್ ನ ಸೆಟ್ ಮಾಡಿ ಕೊಟ್ರು. T20 ಒಳಗಡೆ ಇಂಡಿಯನ್ ಮೀರಿಸ್ತಕ್ಕಂತ ಟೀಮ್ ಇನ್ನೊಂದು ಇಲ್ಲ ಪ್ರಪಂಚದಲ್ಲಿ ಅಂತಂದೇಳಿ ನಾನು ಈ ಟೈಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾರೇ ಬಂದ್ರು T20 ಸ್ಪೆಷಲಿಸ್ಟ್ ನಮ್ಮ ಇಂಡಿಯಾದಲ್ಲಿ ಬರ್ತಾನೆ ಇದ್ದಾರೆ. ನೋಡಿ, 271 ರನ್. ತ್ರೀ ಮ್ಯಾಚಸ್ ಅಲ್ಲಿ 200 ರನ್ಸ್ ಕ್ರಾಸ್ ಮಾಡಿದ್ದಾರೆ. ಒಂದು ಒಳ್ಳೆ ಆಟನೇ ಅಂತಾನೆ ಹೇಳ್ಬೋದು. ಅಂತ ಆಟದನ್ನ ಅದರಲ್ಲಿ ತುಂಬಾ ಸಿಂಹ ಪಾಲು ಇಶಾನ್ ಕಿಶನ್ ಅವ್ರದ್ದು, ಸೂರ್ಯಕುಮಾರ್ ಯಾದವ್ ಅವ್ರದ್ದು ಹಾಗೂ ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಅದಾದ್ಮೇಲೆ 30 ರನ್ಸ್ ಹೊಡಿರ್ತಕ್ಕಂಥ ಅಭಿಷೇಕ್ ಶರ್ಮಾ. ಇದು ನಮ್ಮ ಬ್ಯಾಟಿಂಗ್ ಲೈನಪ್ ಒಂದು ಸೈಡ್ ಬ್ಯಾಟಿಂಗ್ ಇಂದಾದ್ರೆ. ನಮ್ಮ ಬೌಲಿಂಗ್ ಬಗ್ಗೆ ಮಾತಾಡ್ತಾ ಹೋದ್ರೆ ಹರ್ಷದೀಪ್ ಸಿಂಗ್, ನಮ್ಮ ಪ್ರೀತಿಯ ಜಂಬು ಅನಿಲ್ ಕುಂಬ್ಳೆ ಅವರ ಪಟ್ಟದ ಶಿಷ್ಯ. ಯಾಕೆ ಇವರು ಅನಿಲ್ ಕುಂಬ್ಳೆ ಪಟ್ಟದ ಶಿಷ್ಯ ಅಂತ ಹೇಳ್ತೀನಿ ಅಂದ್ರೆ, ಅನಿಲ್ ಕುಂಬ್ಳೆ ಅವರು IPL ಕೋಚ್ ಆಗಿ ಪಂಜಾಬ್ ತಂಡಕ್ಕೆ ಕೋಚಿಂಗ್ ಮಾಡ್ತಕ್ಕಂಥ ಟೈಮ್ ಅಲ್ಲಿ ಒಂದು ಹುಟ್ಟೆ ಹಾಕಿರ್ತಕ್ಕಂಥ ಒಂದು ಅದ್ಭುತ ಪ್ರತಿಭೆ ಈ ನಮ್ಮ ಹರ್ಷದೀಪ್ ಸಿಂಗ್. ಎಡಗೈ ವೇಗಿ. ಜೈರ್ ಖಾನ್ ಆದ್ಮೇಲೆ ಯಾರು, ಆಶೀಶ್ ನೇಹರ್ ಆದ್ಮೇಲೆ ಯಾರು ಅಂತಂದೇಳಿ ತಲೆ ಒಳಗಡೆ ಪ್ರಶ್ನೆ ಮೂಡ್ತಾ ಅಭಿಮಾನಿಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಬೆಂಕಿ ಚೆಂಡನ್ನು ಹೊಸೀತಕ್ಕಂಥ ವೇಗಿ ನಮ್ಮ ಹರ್ಷದೀಪ್ ಸಿಂಗ್, ಪಂಜಾಬ್ ಹುಡುಗ. 5 ವಿಕೆಟ್ ಗೊಂಚಲು ಫಸ್ಟ್ ಟೈಮ್ T20 ಒಳಗಡೆ ಅವ್ರಿಗೆ 5 ವಿಕೆಟ್ ಬಿದ್ದಿದ್ದಾವೆ. ಫಸ್ಟ್ನೇ ಓವರ್ ಅಲ್ಲಿ ಸ್ಟಿಫನ್ ಅವ್ರನ್ನ ಔಟ್ ಮಾಡ್ತಾರೆ. ಅದಾದ್ಮೇಲೆ ಹೆಗೈನ್ ಅವರು ಸೆಕೆಂಡ್ ಸ್ಪೆಲ್ ಅಲ್ಲಿ ರಚಿನ್ ರವೀಂದ್ರ ಅವ್ರನ್ನ ಔಟ್ ಮಾಡ್ತಾರೆ. ರಚೀಂದ್ರ ಅವ್ರನ್ನ ಔಟ್ ಮಾಡಿ ನೆಕ್ಸ್ಟ್ ಬಾಲ್ ಅಲ್ಲಿ ಮಿಚೆಲ್ ಸ್ಯಾಂಟ್ನರ್ ಒಂದು ಬಾಲ್ ಬೀಟ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಹೆಗೈನ್ ಮಿಚೆಲ್ ಸ್ಯಾಂಟ್ನರ್ ಔಟ್ ಮಾಡ್ತಾರೆ. ಒಂದೇ ಓವರ್ ಅಲ್ಲಿ 2 ವಿಕೆಟ್ ತಗೊಂತಾರೆ. ಅಲ್ಲಿ 3 ವಿಕೆಟ್ ಆಗ್ತವೆ. ಅದಾದ್ಮೇಲೆ ಅವರ ಓಟದ ಕೊನೆಯ ಓವರ್ ನಲ್ಲಿ ಡೇರೆಲ್ ಮಿಚೆಲ್ ಹಾಗೂ ಜೇಕಬ್ಸ್ ಅವ್ರನ್ನ ಔಟ್ ಮಾಡ್ತಾರೆ. 5 ವಿಕೆಟ್ ಗೊಂಚುಗಳನ್ನ ಹರ್ಷದೀಪ್ ಸಿಂಗ್ ಅವ್ರು ತಗೊಂಡ್ರು. ಹರ್ಷದೀಪ್ ಸಿಂಗ್ ನೋಡಿ, ಅದ್ಭುತವಾದ ಪ್ರತಿಭೆ ಬೌಲಿಂಗ್ ಅಲ್ಲಿ. ಡೆತ್ ಓವರ್ ಅಲ್ಲಿ ಜಸ್ಪ್ರೀತ್ ಬೂಮ್ರಾಗಿಂತನೂ ಒಂದು ಡೇಂಜರಸ್ ಬೌಲರ್ ನಮ್ಮ ಇಂಡಿಯಾದಲ್ಲಿ ಇದಾರೆ ಅಂದ್ರೆ ಅವರು ಹರ್ಷದೀಪ್ ಸಿಂಗ್. ಅವರ ಒಂದು ಅದ್ಭುತವಾದ ಒಂದು ಸ್ಪೆಲ್, 5 ವಿಕೆಟ್ ಗೊಂಚಲು. ಅದ್ರ ಜೊತೆಗೆ ಇನ್ನೂ ಒಬ್ಬ ಬೌಲರ್ ನ ನಾವು ನೆನಪು ಮಾಡ್ಕೋಬೇಕಪ್ಪ ಅಂದ್ರೆ ಈ ದಿನ ಅಕ್ಷರ್ ಪಟೇಲ್. ತಮ್ಮ ಒಂದು 4 ಓವರ್ ಓಟದಲ್ಲಿ ಅತಿ ಕಡಿಮೆ ರನ್ ಗಳನ್ನು ನೀಡಿ 3 ವಿಕೆಟ್ ಗೊಂಚಲನ್ನು ಅವ್ರು ಪಡ್ಕೊಂಡಿದ್ದಾರೆ. ಹರ್ಷದೀಪ್ ಸಿಂಗ್ 5, ಇವರಿಗೆ 3 ವಿಕೆಟ್, 1 ವಿಕೆಟ್ ವರುಣ್ ಚಕ್ರವರ್ತಿ ಮತ್ತೆ 1 ವಿಕೆಟ್ ರಿಂಕು ಸಿಂಗ್ಗೆ.
ಸೊ ಈ ತರ ಒಂದು ಬೌಲಿಂಗ್ ಲೈನಪ್ ಇತ್ತು. ಬಟ್ ಆದ್ರೆ ಒಂದು ಬೇಜಾರಿನ ದುಃಖದ ವಿಷಯ ಏನಪ್ಪಾ ಅಂದ್ರೆ ಈ ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ ನಮ್ಮ ಬೆಂಕಿ ಚೆಂಡು ಅಂತಂದೇಳಿ ಕರ್ತಕ್ಕಂತ ಡೆತ್ ಸ್ಪೆಷಲಿಸ್ಟ್, ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬೂಮ್ರಾ ಅವರು ಅತಿ ಹೆಚ್ಚು ರನ್ಗಳನ್ನ ಹೊಡೆಸ್ಕೊಂಡು ಒಂದು ದುಬಾರಿ ಬೌಲರ್ ಆಗಿ ಮಾರ್ಪಾಡಾಗಿದ್ದಾರೆ ಈ ಒಂದು ಪಂದ್ಯದಲ್ಲಿ. ಹೋಗ್ಲಿ, ಯಾವ್ದೋ ಒಂದು ಮ್ಯಾಚ್ ಅಲ್ಲಿ ಹೊಡ್ಸ್ಕೊಂತಿದ್ದಾರೆ, ಈ ಮ್ಯಾಚ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಹೊಡ್ಸ್ಕೊಂಡಿದ್ದಾರೆ. ಬಟ್ ಆದ್ರೂ ಪರವಾಗಿಲ್ಲ, ಇಂಡಿಯಾ ಗೆದ್ದಿದೆ. ವಿಶ್ವಕಪ್ ಇನ್ನೇನು ಸಮೀಪ ಇದೆ, ಫೆಬ್ರವರಿ 7 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ಅದ್ಭುತವಾದ ತಯಾರಿಯಾಗಿ ನ್ಯೂಜಿಲೆಂಡ್ ವಿರುದ್ಧ 4-1 ಇಂಡಿಯಾ ಗೆದ್ದಿದೆ. ಕೊನೆ ಮ್ಯಾಚ್ ಅಲ್ಲಿ ಇಂಡಿಯಾನೇ ಗೆಲ್ಬೇಕಿತ್ತು. ಅಚಾನಕ್ ಆಗಿ ಶಿವಮ್ ದುಬೆ ಅವ್ರನ್ನ ಹರ್ಷಿತ್ ರಾಣಾ ಅವರು ರನ್ಔಟ್ ಮಾಡಿದ್ರು. ಬಟ್ ಅದು ಆಕಸ್ಮಿಕ, ಉದ್ದೇಶಪೂರ್ವಕವಾಗಲ್ಲ. ಸೊ ಒಂದು ಸ್ಟ್ರೈಟ್ ಬೌಲಿಂಗ್ ಬ್ಯಾಟಿಂಗ್ ಆಡಂತ ಟೈಮಲ್ಲಿ ಅವರು ಬೌಲರ್ ಬೆಳಕ್ ತೆಗಿಲಿ, ಸೊ ವಿಕೆಟ್ಗೆ ಬೆಲ್ ಸೆಗರಿದ್ರಿಂದ ಶಿವಮ್ ದುಬೆ ಏನಾದ್ರೂ ಅವತ್ತು ಔಟ್ ಆಗ್ಲಿಲ್ಲ ಅಂತಂದ್ರೆ ಇವತ್ತಿನ ದಿನ 5-0 ನ್ಯೂಜಿಲೆಂಡ್ ಅನ್ನ ಇಂಡಿಯಾದವರು ವೈಟ್ ವಾಶ್ ಮಾಡಿ ವಿನ್ ಆಗ್ತಾ ಇದ್ರು. ಬಟ್ ಜಸ್ಟ್ ಮಿಸ್ 4-1 ವಿನ್ ಆಗಿದ್ದಾರೆ. ಈ ಎಲ್ಲಾ ಕ್ರೆಡಿಟ್ ಸೂರ್ಯಕುಮಾರ್ ಯಾದವ್ ಒಂದು ಟೀಮ್ ಗೆ ಸಲ್ಬೇಕು. ಒಳ್ಳೆ ಬ್ಯಾಟಿಂಗ್ ಲೈನಪ್, ಒಳ್ಳೆ ಬೌಲಿಂಗ್ ಲೈನಪ್. ಕುಲ್ದೀಪ್ ಯಾದವ್ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಅಕ್ಷರ್ ಪಟೇಲ್ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಸ್ಪೆಷಲಿ ಹರ್ಷದೀಪ್ ಸಿಂಗ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಹರ್ಷಿತ್ ರಾಣಾ ಅವ್ರನ್ನ ಯಾವುದೇ ಕಾರಣಕ್ಕೂ ವರ್ಲ್ಡ್ ಕಪ್ ಅಲ್ಲಿ ಆಡಿಸದೇ ಇದ್ದೆ ಇದೇ ಟೀಮ್ ನ ಕಂಟಿನ್ಯೂ ಮಾಡಿಸಿದ್ರೆ ಇಂಡಿಯಾ ಖಂಡಿತ ಈ ವರ್ಷನೂ 2026 ವರ್ಲ್ಡ್ ಕಪ್ ನಮ್ದೇ ಅಂತಂದೇಳಿ ನಾವು ಘಂಟಾಘೋಷವಾಗಿ ರಾಜಾರೋಷವಾಗಿ ಹೇಳಂತ ಸಮಯ ಬಂದೇ ಬರುತ್ತಂತ ಹೇಳ್ತಾ, ಈ ಒಂದು ನ್ಯೂಜಿಲೆಂಡ್ ಮತ್ತೆ ಇಂಡಿಯಾದ IDFC ಫಸ್ಟ್ ರ್ಯಾಂಕ್ ಸೀರೀಸ್ ಬಗ್ಗೆ ಒಂದು ಅನಿಸಿಕೆ ಹಂಚ್ಕೊಂಡಿದೀನಿ. ಸೊ ಈ ನನ್ನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ಒಂದು ಪುಟ್ಟ ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.